ಸೊ ಸ್ಟೂಡೆಂಟ್ಸ್, ನೀವು ನೋಡ್ತಿರೋ ಹಾಗೆ ಇದು ನಿಮ್ಮ ಲಾಗಿನ್ ಡ್ಯಾಶ್ ಬೋರ್ಡ್. ಸೊ ಲಾಗಿನ್ ಆದ ನಂತರ ಈ ಡ್ಯಾಶ್ ಬೋರ್ಡ್ ನಿಮ್ಗೆ ಕಾಣುತ್ತೆ. ಸೊ ಈಗ ನಾವು ನೋಡ್ತಿರೋದು ನಿಮ್ಮ ಅಸೈನ್ಮೆಂಟ್ ಗಳನ್ನ ಯಾವ ತರ ನೀವು ಸಬ್ಮಿಟ್ ಮಾಡಬೇಕು, ರೈಟ್? ಸೊ ನೀವು ನೋಡ್ತಿರೋ ಹಾಗೆ ನಿಮ್ದು ಫಸ್ಟ್ ಆಪ್ಷನ್ ಕಾಣ್ತಾ ಇದೆ ಅಸೈನ್ಮೆಂಟ್ಸ್ ಅಂತ ಹೇಳಿ. ಸೊ ಈ ಅಸೈನ್ಮೆಂಟ್ ಆಪ್ಷನ್ ಮೇಲೆ ಓಪನ್ ನೌ ಅಂತ ಏನಿದೆ ಈ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಅಸೈನ್ಮೆಂಟ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮ್ಮ ಸೆಮಿಸ್ಟರ್ ಪ್ರಕಾರ ಸೊ ನೀವು ಯಾವ ಸಬ್ಜೆಕ್ಟ್ ಅನ್ನ ತಗೊಂಡಿದ್ದೀರಾ ಇನ್ಕ್ಲೂಡಿಂಗ್ ಎಲೆಕ್ಟಿವ್, ಆ ಸಬ್ಜೆಕ್ಟ್ ಗಳು ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ಈಗ ಈ ಸಬ್ಜೆಕ್ಟ್ ಒಳಗಡೆ ಅಸೈನ್ಮೆಂಟ್ ಅನ್ನ ಯೂನಿವರ್ಸಿಟಿದವರು ಕೊಟ್ಟಿದಾರೋ ಇಲ್ವೋ ಅಂತ ಚೆಕ್ ಮಾಡೋದು ಹೆಂಗೆ? ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ವ್ಯೂ ಅಂತ ಏನು ಆಪ್ಷನ್ ಇದೆ ಆ ವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಒಳಗಡೆ. ಸೊ ಇಲ್ಲಿ ಯೂನಿವರ್ಸಿಟಿದವರು ಒಂದು ಅಸೈನ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಆಲ್ರೆಡಿ, ಜುಲೈ ಸೈಕಲ್ 2023, ಅಂಡ್ ಇದು ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ. ಸೊ ಪೆಂಡಿಂಗ್ ಅಂತಂದ್ರೆ ನೀವಿನ್ನ ಆಸ್ ಅ ಸ್ಟೂಡೆಂಟ್ ಇದನ್ನ ಸಬ್ಮಿಟ್ ಮಾಡಿಲ್ಲ, ಇನ್ನು ಪೆಂಡಿಂಗ್ ಇದೆ. ಅಂಡ್ ಇದ್ರದ್ದು ಲಾಸ್ಟ್ ಡೇಟ್ ಕೂಡ ನೀವು ನೋಡ್ಬೋದು, 2023 ಆಗಸ್ಟ್ 31. ಸೊ ಈ ಡೇಟ್ ಒಳಗಡೆನೆ ಮಾತ್ರ ನೀವು ಈ ಅಸೈನ್ಮೆಂಟ್ ಅನ್ನ ಸಬ್ಮಿಟ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಈ ಪೋರ್ಟಲ್ ಕ್ಲೋಸ್ ಆಗ್ಬಿಡುತ್ತೆ. ಸೊ ವಿದಿನ್ ದ ಡೆಡ್ಲೈನ್ಸ್, ಬಿಫೋರ್ ಡೆಡ್ಲೈನ್ಸ್ ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ಈ ಪೋರ್ಟಲ್ ಕ್ಲೋಸ್ ಆಗ್ಬಿಡುತ್ತೆ. ನಿಮ್ಮ ಅಸೈನ್ಮೆಂಟ್ ಗಳನ್ನ ನೀವು ಅಪ್ಲೋಡ್ ಮಾಡ್ಲಿಕ್ಕೆ ಆಪ್ಷನ್ಸೇ ಬರಲ್ಲ. ಸೊ ಯಾವ ತರ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿ ತೋರಿಸ್ಕೊಡೋಣ. ಸೊ ಈಗ ಇದೇನ್ ಅಸೈನ್ಮೆಂಟ್ ಇದೆ ಪೆಂಡಿಂಗ್ ಇರೋದು, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಲೆಫ್ಟ್ ಸೈಡಿಗೆಲ್ಲ ಡೀಟೇಲ್ಸ್ ನ ಓದ್ಬೋದು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಸಬ್ಜೆಕ್ಟ್ ಕೋಡ್, ಅಸೈನ್ಮೆಂಟ್ ಅಂತ ಇದೆ. ಇದ್ರದ್ದು ಟೋಟಲ್ ಮಾರ್ಕ್ಸ್ ಎಷ್ಟಿದೆ, ಈ ಅಸೈನ್ಮೆಂಟ್ 20 ಮಾರ್ಕ್ಸ್ ಇದೆ ಇಲ್ಲಿ. ಈ ತರ ಇದು ಮಾರ್ಕ್ಸ್ ಕೂಡ ನೋಡ್ಬೋದು. ಲಾಸ್ಟ್ ಡೇಟ್ ಏನಿದೆ ಸಬ್ಮಿಷನ್ ಅನ್ನೋದು ಕೂಡ ನೋಡ್ಬೋದು, 2023 ಆಗಸ್ಟ್ 31. ಯೂನಿವರ್ಸಿಟಿದವರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಕಳಿಸಿದ್ದಾರೆ, ಕೈಂಡ್ಲಿ ಸಬ್ಮಿಟ್ ದಿ ಅಸೈನ್ಮೆಂಟ್ ವಿದಿನ್ ದಿ ಡೆಡ್ಲೈನ್ಸ್. ಸೊ ಈ ಡೆಡ್ಲೈನ್ ಅಂದ್ರೆ ಈ 31 ಆಗಸ್ಟ್ ಇದೇನ್ ಡೆಡ್ಲೈನ್ ಇದೆ ಲಾಸ್ಟ್ ಡೇಟು, ಅದ್ರ ಒಳಗಡೆ ಕಳಿಸ್ಲಿಲ್ಲ ಅಂತಂದ್ರೆ ಈ ಪೋರ್ಟಲ್ ಕ್ಲೋಸ್ ಆಗುತ್ತೆ, ಅಸೈನ್ಮೆಂಟ್ ಸಬ್ಮಿಟ್ ಆಗೋದಿಲ್ಲ. ಸೊ ದಿಸ್ ಇಸ್ ಮ್ಯಾಂಡೇಟರಿ, ಇದು ಕಂಪಲ್ಸರಿ ಮಾಡ್ಲೇಬೇಕು ಒಳಗಡೆ, ಆ ಡೇಟ್ ಒಳಗಡೆ, ರೈಟ್? ಸೊ ಈ ಡೀಟೇಲ್ಸ್ ಒಳಗಡೆ ಇದೇನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮಾರ್ಕ್ಸ್ ಇದೆ. ಸೊ ಇದ್ರೊಳಗಡೆ ನೀವು ನೋಡ್ಬೋದು ಇಲ್ಲಿ ಡಾಕ್ಯುಮೆಂಟ್ ಕೂಡ ಹಾಕಿದ್ದಾರೆ ಯೂನಿವರ್ಸಿಟಿದವರು. ಈ ಡಾಕ್ಯುಮೆಂಟ್ ಅನ್ನ ಯಾವ ತರ ನೋಡ್ಬೋದು, ಈ ಡಾಕ್ಯುಮೆಂಟ್ ಒಳಗಡೆ ಈ ಸಬ್ಜೆಕ್ಟ್ ಎಷ್ಟು ಕ್ವಶನ್ಸ್ ಇದೆ, ಎಷ್ಟು ಸಾಲ್ವ್ ಮಾಡಬೇಕು, ಎಷ್ಟು ಮಾರ್ಕ್ಸ್ ಇದೆ ಅಂತ ಹೇಳಿ ನೋಡ್ಬೋದು. ಸೊ ಇಲ್ಲಿ ನಾನು ಡೌನ್ಲೋಡ್ ಅಂತ ಕೊಡ್ತೀನಿ. ಡೌನ್ಲೋಡ್ ಅಂತ ಕೊಟ್ಮೇಲೆ ನೀವು ಎಕ್ಸಾಂಪಲ್ ನೋಡ್ಬೋದು ಯಾವ ತರ ಕ್ವಶನ್ಸ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ನಿಮ್ಮ ಯೂನಿವರ್ಸಿಟಿದವರು. ಸೊ ಎಷ್ಟು ಮಾರ್ಕ್ಸ್ ಇದೆ ಇಲ್ಲೆಲ್ಲ ಚೆಕ್ ಮಾಡ್ಕೋಬಹುದು, ಎಷ್ಟು ಕ್ವಶನ್ಸ್ ಎಷ್ಟು ಮಾರ್ಕ್ಸ್ ಅಂತ ಹೇಳಿ. ಸೊ ಅದನ್ನೆಲ್ಲ ನೋಡಿ ನೀವು ನಿಮ್ಮ ಪೇಪರ್ ಅಥವಾ ಬುಕ್ ಅಲ್ಲಿ ಇದನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದ ನಂತರ ನೀವು ಇದನ್ನ ನಿಮ್ಮ ಮೊಬೈಲ್ ಫೋನ್ ಕ್ಯಾಮೆರಾ ಯೂಸ್ ಮಾಡಿಕೊಂಡು ಫೋಟೋ ತೆಗೆದು ಇದನ್ನ ಯಾವ್ದೋ ಒಂದು ಸ್ಕ್ಯಾನರ್, PDF ಸ್ಕ್ಯಾನರ್ದು ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಇದನ್ನ PDF ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ PDF ಅಲ್ಲಿ ಕನ್ವರ್ಟ್ ಮಾಡಿದ ನಂತರ ಈ ತರ ನಿಮ್ಗೆ ಡಿಸ್ಪ್ಲೇ ಕಾಣುತ್ತಿದ್ದು. ಸೊ ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ತರ PDF ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಸ್ಟೂಡೆಂಟ್ಸ್ ಎಲ್ಲ. ನೀವು ಬುಕ್ ಅಲ್ಲಿ ಬರೆದು ಅಥವಾ ಪೇಪರ್ ಅಲ್ಲಿ ಏನ್ ಬರ್ದಿರ್ತೀರ ಅಸೈನ್ಮೆಂಟ್ ಅನ್ನ, ಅದನ್ನ ಮೊಬೈಲ್ ಯೂಸ್ ಮಾಡ್ಕೊಂಡು PDF ಸ್ಕ್ಯಾನರ್ ಮಾಡ್ಕೊಂಡು ಫೋಟೋ ಹೊಡೆದು ಸ್ಕ್ಯಾನ್ ಮಾಡಿ PDF ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅದಾದ ನಂತರ ಇನ್ನೊಂದ್ ಏನ್ ರೂಲ್ ಅಂತಂತಂದ್ರೆ ಎಲ್ಲಾ ಪೇಜ್ ಮೇಲೆ ನಿಮ್ಮ ಸ್ಟೂಡೆಂಟ್ಸ್ ಗಳ ಸಿಗ್ನೇಚರ್. ಸೊ ಯಾರ್ದು, ಈಗ ನಾನು ಆಸ್ ಅ ಸ್ಟೂಡೆಂಟ್ ಅಸೈನ್ಮೆಂಟ್ ಬರ್ದಿದ್ದೀನಿ ಅಂತಂತಂದ್ರೆ, ಸಪೋಸ್ 5 ಪೇಜ್ ಬರ್ದಿದ್ದೀನಿ ಅಂತಂದ್ರೆ ಎಲ್ಲಾ ಪೇಜ್ ಮೇಲೆ ಸಿಗ್ನೇಚರು ಡೇಟು ಹಾಕ್ಲೇಬೇಕು. ಸೊ ಇದು ಕಂಪಲ್ಸರಿ. ಸೊ ನಿಮ್ಮ PDF ಈ ತರ ರೆಡಿ ಮಾಡ್ಕೊಂಡು ವಿತ್ ಸಿಗ್ನೇಚರ್ ರೆಡಿ ಇಟ್ಕೊಂಡು ನೀವು ಅಪ್ಲೋಡ್ ಮಾಡ್ಲಿಕ್ಕೆ ರೆಡಿ ಇಟ್ಕೋಬೇಕು. ಸೊ ಈಗ ಯಾವ ತರ ಅಪ್ಲೋಡ್ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಸೊ ಈಗ ನೀವು ನೋಡಿದ್ರಿ ಈ ಕಡೆ ಲೆಫ್ಟ್ ಸೈಡಿಗೆಲ್ಲ ಡೀಟೇಲ್ಸ್ ಆಫ್ ದಿ ಅಸೈನ್ಮೆಂಟ್ ಸಬ್ಮಿಟೆಡ್ ಬೈ ಯೂನಿವರ್ಸಿಟಿದವ್ರು ಏನೇನು ಕೊಟ್ಟಿದಾರಲ್ಲ ಡೀಟೇಲ್ಸ್ ನೋಡ್ಬಿಟ್ಟು ಕ್ವಶನ್ಸ್ ಓದ್ಬಿಟ್ಟು ಈಗೇನ್ ಫೈಲ್ ಅನ್ನ ರೆಡಿ ಇಟ್ಕೊಂಡಿದ್ದೀರಾ ಅದನ್ನ ಯಾವ ತರ ಅಪ್ಲೋಡ್ ಮಾಡೋದು ಅಂತ ಹೇಳಿ. ಸೊ ಇಲ್ಲಿ ನೀವು ಟೈಟಲ್ ಹಾಕ್ಬೇಕು, ಸಬ್ಜೆಕ್ಟ್ ಹೆಸರು ಏನಿದೆ ಅದು. ಸೊ ಇಲ್ಲಿ ನಾನು ಫೈನಾನ್ಸ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಮಾಡ್ತಿರೋದ್ರಿಂದ ಸೊ ಟೈಟಲ್ ಅದರದೇ ಹಾಕ್ತಾ ಇದ್ದೀನಿ, ಜುಲೈ ಸೈಕಲ್ ಅಸೈನ್ಮೆಂಟ್ 2023. ಸೊ ನೆಕ್ಸ್ಟ್ ಟೀಮ್ಮೇಟ್ ಅಂತ ಆಪ್ಷನ್ ಇದೆ, ಇದನ್ನ ಬಿಟ್ಬಿಡಿ, ಇದು ಕಂಪಲ್ಸರಿ ಆಪ್ಷನ್ ಏನಲ್ಲ. ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಏನಾದ್ರೂ ಯೂನಿವರ್ಸಿಟಿ ಅಥವಾ ಟೀಚರ್ಸ್ಗೆ ಇನ್ಫಾರ್ಮ್ ಮಾಡಬೇಕು ರಿಗಾರ್ಡಿಂಗ್ ದಿ ಅಸೈನ್ಮೆಂಟ್ ಅಂದ್ರೆ ನೀವು ಮಾಡ್ಬೋದು ಇಲ್ಲಿ. ಸೊ ಆ ಆಪ್ಷನ್ ಕೂಡ ನಿಮ್ಗೆ ಇದೆ ಇಲ್ಲಿ, ರೈಟ್? ನಾನಿಲ್ಲಿ ಒಂದು ಎಕ್ಸಾಂಪಲ್ ಆಗಿ ಒಂದೇನು ಬರೀತೀನಿ, ದಿ ಅಸೈನ್ಮೆಂಟ್ submitted is to the best of my
ನಾಲೆಡ್ಜ್. ಸೊ ಜಸ್ಟ್ ಒಂದು ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೇನೆ, ಇದು ಕಂಪಲ್ಸರಿ ಇಲ್ಲ, ಸ್ಟೂಡೆಂಟ್ಸ್ ಬೇಕಾದ್ರೆ ಮಾತ್ರ ಕೊಡ್ಬೋದು. ನೆಕ್ಸ್ಟ್ ನೀವು ರೆಡಿ ಮಾಡ್ಕೊಂಡಿರುವಂತ PDF ಏನ್ ನೀವು ಬರೆದು ಸ್ಕ್ಯಾನ್ ಮಾಡಿ PDF ಮಾಡಿದ್ದೀರಾ, ಅದನ್ನ ಯಾವ ತರ ಅಪ್ಲೋಡ್ ಮಾಡೋದಂತಂದ್ರೆ ಕೆಳಗಡೆ ಚೂಸ್ ಎ ಫೈಲ್ ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ಚೂಸ್ ಎ ಫೈಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಇದೆ ನಾನು ರೆಡಿ ಮಾಡ್ಕೊಂಡಿರೋದು ಜುಲೈ 2, 2023 ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಇದನ್ನ ನಾನು ಅಪ್ಲೋಡ್ ಮಾಡ್ತೇನೆ. ಅಪ್ಲೋಡ್ ಆದ್ಮೇಲೆ ನಂತರ ಇಲ್ಲಿ ಸಬ್ಮಿಟ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಸೊ ಸಬ್ಮಿಟ್ ಅಂತ ಕೊಟ್ಮೇಲೆ ಇದು ಸಬ್ಮಿಟ್ ಆಗುತ್ತೆ. ಅಸೈನ್ಮೆಂಟ್ ಹ್ಯಾಸ್ ಬಿನ್ ಅಪ್ಲೋಡೆಡ್ ಸಕ್ಸಸ್ಫುಲಿ. ಸೊ ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ನೀವು ನೋಡ್ಬೋದು ನಿಮ್ದು ಆ ಮುಂಚೆ ಏನ್ ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು ಈಗ ಸಬ್ಮಿಟೆಡ್ ಅಂತ ಆಗಿದೆ. ಸೊ ವಿದಿನ್ ದ ಡೆಡ್ ಲೈನ್ಸ್ ಆಗಿರೋದ್ರಿಂದ ಇದು ಅಸೈನ್ಮೆಂಟ್ ಸಬ್ಮಿಟ್ ಆಗಿದೆ ಈಗ, ರೈಟ್. ಸೊ ಸೂನ್ ಇದು ಕರೆಕ್ಷನ್ ಆದ ನಂತರ ಕೂಡ ಇದೇನ್ ಬ್ಲೂ ಕಲರ್ದು ನಿಮ್ದು ಸಬ್ಮಿಟೆಡ್ ಅಂತ ಹೇಳಿ ಏನ್ ಕಾಣಿಸ್ತಾ ಇದೆ ಸ್ಟೇಟಸ್, ಅದು ಅಪ್ರೂವ್ಡ್ ಆಗಿರುತ್ತೆ, ರೈಟ್. ಅದು ಕೂಡ ಯಾವ ತರ ಆಗಿರುತ್ತೆ ಅಂತ ಹೇಳಿ ನಾನು ತೋರಿಸ್ಕೊಡ್ತೇನೆ. ಸೊ ಹೋಮ್ ಆಪ್ಷನ್ ಹೋಗಿ ಅಸೈನ್ಮೆಂಟ್ ಅಂತ ಕ್ಲಿಕ್ ಮಾಡಿ. ಸೊ ಮುಂಚೆ ನಾವು ಬರೆದಿರುವಂತ ಅಸೈನ್ಮೆಂಟ್ ಯಾವ್ದು ಕರೆಕ್ಷನ್ ಆಗಿದೆ ಆಲ್ರೆಡಿ ಅದನ್ನ ಯಾವ ತರ ಕಾಣುತ್ತೆ, ಡಿಸ್ಪ್ಲೇ ಸ್ಟೇಟಸ್ ಯಾವ ತರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಈಗ ಅಕೌಂಟಿಂಗ್ ಥಿಯರಿ ಅಂಡ್ ಅನಾಲಿಸಿಸ್ ಸಬ್ಜೆಕ್ಟ್ ನ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ನೋಡ್ಬೋದು ಇಲ್ಲಿ ಸ್ವಲ್ಪ ಅಸೈನ್ಮೆಂಟ್ಸ್ ಗಳು ಅಪ್ರೂವ್ ಆಗಿದೆ. ಅಪ್ರೂವ್ ಆಗಿದೆ ಅಂತಂದ್ರೆ ಏನರ್ಥ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ನೋಡ್ಬೋದು ನಿಮ್ಗೆ ಮಾರ್ಕ್ಸ್ ಅಲಾಟ್ ಆಗಿದೆ, ಎಷ್ಟು ಮಾರ್ಕ್ಸ್ ಆಗಿದೆ ಅಲಾಟ್ಮೆಂಟ್ ಅಂತ ಹೇಳಿ ಚೆಕ್ ಮಾಡ್ಬೋದು, ರೈಟ್. ಸೊ ಇದು ಅಪ್ರೂವ್ ಆದಂಗೆ. ಬರೀ ಸಬ್ಮಿಟ್ ಆಗಿದ್ರೆ ಈ ತರ ಸಬ್ಮಿಟೆಡ್ ಅಂತ ಇರುತ್ತೆ, ಇನ್ನು ಕರೆಕ್ಷನ್ ಆಗಿರಲ್ಲ. ಪೆಂಡಿಂಗ್ ಅಂತ ಇತ್ತಂದ್ರೆ ಇನ್ನು ನೀವು ಸಬ್ಮಿಟೇ ಮಾಡಿಲ್ಲ ಅಸೈನ್ಮೆಂಟ್ ಅಂತ ಅರ್ಥ. ಸೊ ಈ ತರ ನೀವು ಅಸೈನ್ಮೆಂಟ್ ಅನ್ನ ಸಬ್ಮಿಟ್ ಮಾಡ್ಬೋದು. ಥ್ಯಾಂಕ್ ಯು.